ಎಲ್ಲರಿಗೂ ನಮಸ್ಕಾರ. ಸಿರಿಸ್ ಕಿಚನ್ಗೆ ಸ್ವಾಗತ. ಇವತ್ತು ನಿಮ್ಮ ಮುಂದೆ ಒಂದು ಸ್ವೀಟ್ ರೆಸಿಪಿನ ತರ್ತಾ ಇದ್ದೀನಿ. ಅದೇನಪ್ಪ ಅಂದರೆ ಗಸಗಸೆ ಪಾಯಸ. 10 ನಿಮಿಷದಲ್ಲಿ ಈ ಪಾಯಸನ ಸುಲಭವಾಗಿ ಮಾಡ್ಕೊಬೋದು. ಬಿಗಿನರ್ಸ್ ಸಹ ಆರಾಮಾಗಿ ಮಾಡ್ಕೊಬೋದು. ಈ ಪಾಯಸನ ತುಂಬ ಟೇಸ್ಟಿ ಆ್ಯಂಡ್ ಹೆಲ್ತಿ ಕೂಡ ಹೌದು. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಗಸಗಸೆ ಪಾಯಸನ. ಒಂದು ಬಾಣಲಿಗೆ ಈಗ ಅರ್ಧ ಕಪ್ನಷ್ಟು ಅಕ್ಕಿನ ಹಾಕ್ಕೊಂಡು ಲೋ ಫ್ಲೇಮಲ್ಲೇ ಹುರ್ಕೊಬೇಕು. ಅಕ್ಕಿನ 2 ನಿಮಿಷ ಹುರ್ಕೊಂಡ್ರೆ ಸಾಕು. ಅಕ್ಕಿನ ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ. ಈಗ ಅದೇ ಬಾಣಲಿಗೆ ಸ್ವಲ್ಪ ಗಸಗಸೆನ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. 2 ಸೆಕೆಂಡ್ ಹುರ್ಕೊಂಡ್ರೆ ಸಾಕು ಗಸಗಸೆ. ಈಗ ಒಂದು ಮಿಕ್ಸಿ ಜಾರಿಗೆ ಹುರಿದಿಟ್ಕೊಂಡಿರೋ ಅಕ್ಕಿ ಮತ್ತು ಗಸಗಸೆನ ಸೇರಿಸ್ಕೊತಾ ಇದ್ದೀನಿ. 10-15 ಗೋಡಂಬಿನ ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ದ್ರಾಕ್ಷಿನೂ ಸಹ ಹಾಕ್ಕೊತಾ ಇದ್ದೀನಿ ರುಬ್ಕೊಳ್ಳೋಕ್ಕೆ. ಮತ್ತು ಸ್ವೀಟ್ಗೋಸ್ಕರ ಖರ್ಜೂರನೂ ಸಹ ಸೇರಿಸ್ಕೊತಾ ಇದ್ದೀನಿ. 5-6 ಏಲಕ್ಕಿನೂ ಸಹ ಸೇರಿಸ್ಕೊಂಡೆ. ಅರ್ಧ ಕಪ್ನಷ್ಟು ಕೊಬ್ಬರಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಕೊಬ್ಬರಿ ಬೇಡ ಅಂದರೆ ಹಸಿ ತೆಂಗಿನ ತುರಿನ ಹಾಕ್ಕೊಬೋದು. ಗಸಗಸೆ ಎಲ್ಲ ನುಣ್ಣಗಾಗಬೇಕಂದ್ರೆ ಫಸ್ಟ್ ಈ ಥರ ಪೌಡರ್ ಮಾಡ್ಕೊಳ್ಳಿ. ನೀರು ಹಾಕದೆ ಹಾಗೇ ಪೌಡರ್ ಮಾಡ್ಕೊಬೇಕು ಈ ರೀತಿ. ಆಮೇಲಿಂದ ನೀರು ಸೇರಿಸ್ಕೊಂಡು ಈ ರೀತಿ ಫೈನ್ ಪೇಸ್ಟ್ ಮಾಡ್ಕೊಳ್ಳಿ. ನೀವು ನೋಡ್ತಿರ್ಬೋದು ಯಾವ ರೀತಿ ನುಣ್ಣಗಾಗಿದೆ ಅಂತ. ಪಾಯಸಕ್ಕೆ ರುಬ್ಬಿಟ್ಕೊಂಡಿರೋದನ್ನ ಒಂದು ಕಂಟೈನರ್ಗೆ ನೀರು ಹಾಕಿ ಚೆನ್ನಾಗಿ ಕಲಿಸ್ಕೊಬೇಕು. ಇಲ್ಲಾಂದರೆ ನಾವು ಡೈರೆಕ್ಟಾಗಿ ಪಾಯಸಕ್ಕೆ ಹಾಕ್ತೀನಿ ಅಂದರೆ ಪಾಯಸ ಎಲ್ಲ ಗಂಟಾಗುತ್ತೆ. ಮೊದಲೇ ಈ ರೀತಿ ಸ್ವಲ್ಪನೂ ಗಂಟಿಲ್ಲದೆ ಇರೋ ಹಾಗೆ ಕಲಸಿ ಇಟ್ಕೊಬೇಕು. ಈಗ ಒಂದು ಬಾಣಲಿ ಇಟ್ಕೊಂಡು ಸ್ವಲ್ಪ ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪ ಎಲ್ಲ ಕರ್ಗಾದ್ಮೇಲೆ ಸ್ವಲ್ಪ ಗೋಡಂಬಿ ಮತ್ತು ದ್ರಾಕ್ಷಿನ ಸೇರಿಸ್ಕೊಂಡು ಲೈಟಾಗಿ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು. ಅಲ್ಲಿ ತನಕ ನೋಡಿ ಫ್ರೈ ಮಾಡ್ಕೊಳ್ಳೋಣ. ಪಾಯಸಕ್ಕೆ ರುಬ್ಬಿಟ್ಕೊಂಡಿರೋದನ್ನು ಗೋಡಂಬಿ ದ್ರಾಕ್ಷಿ ಜೊತೆ ಸೇರಿಸ್ಕೊತಾ ಇದ್ದೀನಿ. ಪಾಯಸ ಎಷ್ಟು ತೆಳು ಬೇಕೋ ಅಷ್ಟು ನೋಡಿ ನೀರನ್ನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಅರ್ಧ ಕಪ್ನಷ್ಟು ಬೆಲ್ಲನ ಸೇರಿಸ್ಕೊತಾ ಇದ್ದೀನಿ. ಪುಡಿ ಬೆಲ್ಲ ಆಗಿರೋದ್ರಿಂದ ಬೆಲ್ಲ ಬೇಗನೆ ಕರಗತ್ತೆ. ಕೈ ಬಿಡದೆ ಇರೋ ಹಾಗೆ ಈ ರೀತಿ ಸೌಟಾಡ್ತಿರ್ಬೇಕು. ಇಲ್ಲ ಅಂದರೆ ಪಾಯಸ ತಳ ಹಿಡಿಯುತ್ತೆ. ನೀವು ನೋಡ್ತಿರ್ಬೋದು ಪಾಯಸ ಸ್ವಲ್ಪ ಗಟ್ಟಿಯಾಗಿದೆ. ನೀವು ನೋಡ್ತಿರ್ಬೋದು ಪಾಯಸ ರೆಡಿ ಆಯಿತು. ಐ ಹೋಪ್ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ನೀವೊಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ಯಾರ್ಯಾರು ಹೊಸದಾಗಿ ಈ ವಿಡಿಯೋ ನೋಡಿದ್ದೀರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಗಸಗಸೆ ಪಾಯಸ ರೆಡಿಯಾಗಿದೆ. ಥ್ಯಾಂಕ್ ಯು.